ಓಕೆ, ಸೆನ್ಸೆಕ್ಸ್ ಎಕ್ಸ್ಪೈರ್ ಆಗಿರುತ್ತೆ. ಸೊ ಆಲ್ರೆಡಿ ಎಂಟ್ರಿ ತೊಗೊಂಡಿರ್ತೀನಿ 100 ಕ್ವಾಂಟಿಟಿಯಿಂದ. ಓಕೆ, ಜಸ್ಟ್ ಸ್ಟಾಪ್ ಲಾಸ್ ಬರ್ತಾ ಇದೆ 200 ಪಾಯಿಂಟ್ಸು ಸ್ಪಾಟಲ್ಲಿ. ಈಗ ಪ್ರಾಫಿಟು ಲಾಸು ನಡೀತಾ ಇದೆ. ಸೊ ಓಕೆ, 1400 ಪ್ಲಸ್ ನಮಗೆ 2000 ಪ್ಲಸ್ ಲಾಸ್ ನಡೀತಾ ಇದೆ. 63 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇದೆ. ಓಕೆ, ಮ್ಯಾಕ್ಸಿಮಮ್ 120 ಪಾಯಿಂಟ್ಸ್ವರೆಗೂ ನಾನು 406ವರೆಗೂ ಅಂದರೆ 1:2ವರೆಗೂ ನಾನು ಟಾರ್ಗೆಟನ್ನು ಏಮ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ತಿಳಿಸಿ. ಓಕೆ, ಲಾಸ್ ಇನ್ಕ್ರೀಸ್ ಆಗ್ತಿದೆ. ಸೊ ಎಕ್ಸ್ಪೈರಿ ಇವತ್ತು ಸೆನ್ಸೆಕ್ಸ್ ಇದು. ಓಕೆ, 137 ಟಾರ್ಗೆಟ್ ಇದೆ, 63 ಪಾಯಿಂಟ್ಸ್ ಸ್ಟಾಪ್ ಲಾಸನ್ನು ಹಾಕಿದ್ದೀನಿ. ಆಲ್ರೆಡಿ 2000 ಪ್ಲಸ್ ನನಗೆ ಲಾಸ್ ನಡೀತಾ ಇದೆ. 1400 ತುಂಬ ಚೆನ್ನಾಗಿ ಬ್ರೇಕ್ಔಟ್ ಬಂದಿದೆ. ಓಕೆ, ಆಲ್ರೆಡಿ ನಿಫ್ಟಿನಲ್ಲಿ 2 ಟ್ರೇಡು ಕೂಡ ಸ್ಟಾಪ್ ಹಿಟ್ ಆಗಿದೆ. ದಿಸ್ ಇಸ್ ಥರ್ಡ್ ಟ್ರೇಡ್. ಓಕೆ, ಈಗ ಜಸ್ಟ್ ಮತ್ತೆ 3000 ಲಾಸಿಂದ 165 to 70 ಪ್ರಾಫಿಟ್ ನಡೀತಾ ಇದೆ. ಓಕೆ, 1:1ಗೆ ಒಂದು ಲೈನ್ನ ಡ್ರಾ ಮಾಡ್ಕೊತೀನಿ. ಓಕೆ, 64 63 ಪಾಯಿಂಟ್ಸ್ಗೆ ಒಂದು ಲೈನ್ನ ಡ್ರಾ ಮಾಡಿಕೊಂಡು 1:2 ಟಾರ್ಗೆಟನ್ನು ಏಮ್ ಮಾಡೋದಕ್ಕೆ ಟ್ರೈ ಮಾಡೋಣ. ಯಾಕಂದರೆ ವಾಲಟಿಲಿಟಿ ಇದೆ ಮಾರ್ಕೆಟಲ್ಲಿ. ಆಲ್ಮೋಸ್ಟ್ ಡೌನ್ ಸೈಡ್ಗೆ ಸ್ಟಾಪ್ ಲಾಸನ್ನು ಹಿಟ್ ಮಾಡಿ ಈಗ ಮತ್ತು ಅಪ್ ಸೈಡ್ಗೆ ಮಾರ್ಕೆಟು ಮೂಮೆಂಟನ್ನು ಕೊಡ್ತಾ ಇದೆ. ಸೊ ಟಾರ್ಗೆಟನ್ನು 1:3ಗೆ ಸೆಟ್ ಮಾಡ್ತೀನಿ. ಬಟ್ 1:2 ಬಂದರೆ ನಾನು ಎಕ್ಸಿಟ್ ಆಗೋದಕ್ಕೆ ಸಮ್ ಕ್ವಾಂಟಿಟಿನ 120 ಪಾಯಿಂಟ್ ಅಥವಾ 130 ಪಾಯಿಂಟ್ಸ್ ಬಂದರೆ ಸಮ್ ಕ್ವಾಂಟಿಟಿನ ಅಂದರೆ 80% ಕ್ವಾಂಟಿಟಿ ಅಥವಾ 70% ಕ್ವಾಂಟಿಟಿ ಈ ಥರ ಎಕ್ಸಿಟ್ ಆಗೋದಕ್ಕೆ ರೆಡಿ ಆಗಿರ್ತೀನಿ. ಓಕೆ, ತುಂಬ ಚೆನ್ನಾಗಿ ನಿಫ್ಟಿ ಕೂಡ ನಂದು ಸ್ಟಾಪ್ ಲಾಸ್ ಹಿಟ್ ಆಯಿತು. ಓಕೆ, ನೋಡ್ಬೋದು ಆಲ್ಮೋಸ್ಟು ನಿಫ್ಟಿನಲ್ಲಿ ಕೂಡ ಸ್ಟಾಪ್ ಲಾಸು ಹಿಟ್ ಆಯಿತು. ಓಕೆ, ಸೆನ್ಸೆಕ್ಸು ತುಂಬ ಚೆನ್ನಾಗಿ ಬರ್ತಿದೆ. ಓಕೆ, ನಿಫ್ಟಿನಲ್ಲಿ ಎಂಟ್ರಿ ತೊಗೋಬೇಕು ಅನ್ನೋಷ್ಟರಲ್ಲಿ ಕ್ಯಾಂಡಲ್ ರಿಟ್ರೇಸಿಗೆ ಬರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ವೇಟ್ ಮಾಡಿದೆ. ದಿಸ್ ಪರ್ಟಿಕ್ಯುಲರ್ ಸೆನ್ಸೆಕ್ಸ್ ತುಂಬ ಚೆನ್ನಾಗಿ ರಿಟ್ರೇಸಿಗೆ ಬಂತು. ಓಕೆ, ಆಲ್ಮೋಸ್ಟ್ ಸೇಮ್ ಪ್ಯಾಟರ್ನ್ ಬ್ರೇಕ್ಔಟ್ ಆಗ್ತಿದೆ. ಅಂದರೆ ಬ್ಯಾಂಕ್ ನಿಫ್ಟಿ ಸ್ಪಾಟಲ್ಲಿ ನೋಡ್ಬೋದು, ನಿಫ್ಟಿ 50 ಸ್ಪಾಟಲ್ಲಿ ನೋಡ್ಬೋದು, ಸೊ ಸೆನ್ಸೆಕ್ಸ್ ಸ್ಪಾಟಲ್ಲಿ ನೋಡ್ಬೋದು, ಸೇಮ್ ಪ್ಯಾಟರ್ನ್. ಓಕೆ, ಇನ್ಸೈಡ್ ಕ್ಯಾಂಡಲ್ ಸೇಮ್ ಚೆನ್ನಾಗಿ ಕನ್ಸಾಲ್ಟೇಷನ್ ಆಗಿ ಬ್ರೇಕ್ ಆಗ್ತಿದೆ. ಸೊ ಇಲ್ಲಿ ಆಲ್ಮೋಸ್ಟು ಟಾರ್ಗೆಟ್ ಬರುವಂಥ ಚಾನ್ಸ್ ಇದೆ. ಬಟ್ ಎಕ್ಸ್ಪೈರಿ ಆಗಿರೋದ್ರಿಂದ 74,200 ಕಾಲ್ ಇದೆ ನಂದಿಲ್ಲಿ. ಸ್ವಲ್ಪ ಏನಾದರೂ ಸ್ವಲ್ಪ ಡೌನ್ಗೆ ಮಾರ್ಕೆಟು ಬಂತಂದರೆ ಸೆನ್ಸೆಕ್ಸ್ ಅಥವಾ ಅಲ್ಲೇ ಕನ್ಸಾಲ್ಟೇಷನ್ ಆಯಿತು ಅಂತಂದರೆ ಸೊ ಪ್ರೀಮಿಯಮ್ ಡಿಕ್ಕಿ ಆಗಿ ಸ್ಟಾಪ್ ಲಾಸ್ ಹಿಟ್ ಮಾಡುತ್ತೆ. ಯಾಕಂದರೆ ಸೆನ್ಸೆಕ್ಸಿಗೆ 10 ಪಾಯಿಂಟ್ಸು 20 ಪಾಯಿಂಟ್ಸು ಜಸ್ಟ್ ಕ್ವಿಕ್ ಸ್ಪೈಕಲ್ಲಿ ಹೋಗ್ತಾ ಇರುತ್ತೆ. ಓಕೆ, 10 ಪಾಯಿಂಟ್ 20 ಪಾಯಿಂಟ್ಸು ತುಂಬ ಈಸಿ ಅದಕ್ಕೆ ಸೆನ್ಸೆಕ್ಸ್ಗೆ. ಓಕೆ, ನಾವು ನಿಫ್ಟಿ 50ನಲ್ಲಿ 20 ಪಾಯಿಂಟ್ಸ್ ಸ್ಟಾಪ್ ಲಾಸನ್ನು ಹಾಕೋತೀವಿ. ಬಟ್ ಇಲ್ಲಿ ಸೆನ್ಸೆಕ್ಸಲ್ಲಿ 20 ಪಾಯಿಂಟ್ಸ್ ಅಂದರೆ ಜಸ್ಟ್ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ 20 ಪಾಯಿಂಟ್ಸ್ 30 ಪಾಯಿಂಟ್ಸ್ 40 ಪಾಯಿಂಟ್ಸ್ ಈ ಥರ ಮೂಮೆಂಟನ್ನು ಕೊಡ್ತಾ ಇರುತ್ತೆ ಸೆನ್ಸೆಕ್ಸ್. ಓಕೆ, ತುಂಬ ಹೈ ವ್ಯಾಲಿಟಿಲಿಟಿ ಇರೋವಂಥ ಒಂದು ಇಂಡೆಕ್ಸ್ ಇದು. ಸೊ ಅದಕ್ಕೋಸ್ಕರ ಇಲ್ಲಿ ನನಗೆ 63-65 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಬರ್ತಾ ಇದೆ ನೋಡಿ ಆಲ್ಮೋಸ್ಟು. ಓಕೆ, ನೋಡೋಣ ಏನಾಗುತ್ತೆ ಅಂತ. ಎಂಟ್ರಿ ಆಗಿದೆ 268 ಆಸ್ಪಾಸ್ ಎಂಟ್ರಿ ಆಗಿದೆ. ಟಾರ್ಗೆಟ್ ಇದೆ ನಂದು 404ವರೆಗೂ. ಓಕೆ, 1:2 ಇಟ್ಸ್ ಫೈನ್. ಅಷ್ಟಾದರೆ ನನಗೆ ಆಲ್ಮೋಸ್ಟು 100 ಪಾಯಿಂಟ್ಸ್ ನಾನು 120 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡೋದಕ್ಕೆ ಈಸಿ ಆಗಿರುತ್ತೆ. ಈಗ 1200 ಪ್ಲಸ್ ನನಗೆ ಲಾಸನ್ನು ತೋರಿಸ್ತಿದೆ. ವಿಲ್ ಸಿ ಟಾರ್ಗೆಟ್ ಹಿಟ್ ಆಗುತ್ತಾ, ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ಅಪ್ಡೇಟ್ ಮಾಡ್ತೀನಿ ಗೆಳೆಯರೆ. ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಮತ್ತು ಈಗ ಮತ್ತೆ ಪ್ರಾಫಿಟಲ್ಲಿ ಬರ್ತಾ ಇದೆ ಪೊಸಿಷನು. ಲಾಸ್ ಪ್ರಾಫಿಟ್ ನಡೀತಾ ಇದೆ. ಸೊ ಟೈಮ್ ಫ್ರೇಮು 5 ಮಿನಿಟು ಇನ್ಸೈಡ್ ಕ್ಯಾಂಡಲ್ ಸೆನ್ಸೆಕ್ಸಲ್ಲಿ ಬ್ರೇಕ್ಔಟ್ ಆಗಿದೆ. ವಿಲ್ ಸಿ ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಟಾರ್ಗೆಟ್ ಹಿಟ್ ಆಗುತ್ತಾ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ. ಫಸ್ಟು ನಾನು ನಿಫ್ಟಿನಲ್ಲಿ ಒಂದು ಟ್ರೇಡನ್ನು ತೊಗೊಂಡಿರ್ತೀನಿ. ಸೊ ಇನ್ಸೈಡ್ ಕ್ಯಾಂಡಲ್ 1 ಮಿನಿಟ್ ಟೈಮ್ ಫ್ರೇಮಲ್ಲಿ. ಓಕೆ, ಅಪ್ ಸೈಡ್ಗೆ ಟ್ರೇಡ್ ಇರುತ್ತೆ. ಬಟ್ ಅದು ಕೂಡ ನನ್ನ ಸ್ಟಾಪ್ ಲಾಸನ್ನು ಹಿಟ್ ಮಾಡಿ 6300 and 400ವರೆಗೂ ಲಾಸ್ ಕೊಡ್ತು. ಅದಾದಮೇಲೆ ಸೆಕೆಂಡ್ ಟ್ರೇಡು ಪಿನ್ ಬಾರ್ ನಿಫ್ಟಿ 50ನಲ್ಲಿ ಡೌನ್ ಸೈಡ್ಗೆ ಟ್ರೇಡ್ ತೊಗೋತೀನಿ. ಅಲ್ಲೂ ಕೂಡ ಸ್ಟಾಪ್ ಲಾಸನ್ನು ಹಿಟ್ ಮಾಡಿ ಮಾರ್ಕೆಟ್ ಅಪ್ ಸೈಡ್ಗೆ ಹೋಗಬೇಕು ಅಂತ ಪ್ಲ್ಯಾನಲ್ಲಿದೆ. ಅದಕ್ಕೋಸ್ಕರ ಈಗ ನಾನು ಸೆನ್ಸೆಕ್ಸ್ಗೆ ಶಿಫ್ಟ್ ಆಗಿದ್ದೀನಿ. ಯಾಕಂದರೆ ಎಕ್ಸ್ಪೈರಿ ಇವತ್ತು. ಸಪೋಸ್ ನನಗೆ 1:2 ಬಂದರೆ ಆಲ್ಮೋಸ್ಟ್ 2 ಟ್ರೇಡಲ್ಲಿರುವಂಥ ಲಾಸು ರಿಕವರ್ ಆಗುತ್ತೆ. ಇಲ್ಲ 1:3ವರೆಗೂ ನಾನು ಸೆಟ್ ಮಾಡಿ ಇಟ್ಟಿದ್ದೀನಿ ಪ್ರೈಸನ್ನು. ಯಾಕಂದರೆ 470ಗೆ ಸೆಟ್ ಮಾಡಿ ಯಾಕೆ ಇಟ್ಟಿದ್ದೀನಿ ಅಂತಂದರೆ ಸೊ 2 ಟ್ರೇಡ್ ಲಾಸ್ ಕವರ್ ಆಗಿ. ಓಕೆ, ಈಗ ಮತ್ತೆ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾಯಿದೆ ನೋಡ್ಬೋದು. 1500 ಈ ಥರ ಬರ್ತಾಯಿದೆ. 2 ಟ್ರೇಡ್ ಲಾಸ್ ರಿಕವರ್ ಆಗಿ ನನಗೆ ಅಟ್ಲೀಸ್ಟ್ ಮತ್ತೆ 4,000 to 5,000 5,000 to 6,000ವರೆಗೂ ಪ್ರಾಫಿಟನ್ನು ಕೊಡಬೇಕು ದಿಸ್ ಪರ್ಟಿಕ್ಯುಲರ್ ಟ್ರೇಡು. ಓಕೆ, ನಿಫ್ಟಿನಲ್ಲಿ ನೋಡ್ಬೋದು ಆಲ್ಮೋಸ್ಟು ಚೆನ್ನಾಗಿ ಇನ್ಸೈಡ್ ಕ್ಯಾಂಡಲ್ ಬ್ರೇಕ್ ಆಗಿದೆ. ಓಕೆ, ಅದು ಕೂಡ ತುಂಬ ಚೆನ್ನಾಗಿ ಟ್ರೇಡ್ ಬರ್ತಿದೆ. ಬಟ್ ಸ್ವಲ್ಪ ನನಗೆ ಅದು ರಿಟ್ರೇಸಿಗೆ ಬರಲಿಲ್ಲ ನಿಫ್ಟಿ. ಅದಕ್ಕೋಸ್ಕರ ನಾನು ಸೆನ್ಸೆಕ್ಸ್ಗೆ ಶಿಫ್ಟ್ ಆಗಿದ್ದೀನಿ. ಓಕೆ, ವಿಲ್ ಸಿ ನೋಡೋಣ ಏನಾಗುತ್ತೆ. ಟಾರ್ಗೆಟ್ ಹಿಟ್ ಆಗುತ್ತಾ, ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ಅಥವಾ ಈ ಸಪೋಸ್ ಏನಾದರೂ ದಿಸ್ ಪರ್ಟಿಕ್ಯುಲರ್ ಟ್ರೇಡ್ ಆಲ್ಸೋ ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂದರೆ 3ಕ್ಕೆ 3 ಟ್ರೇಡ್ಗಳನ್ನೊಂದು ಸ್ಟಾಪ್ ಹಿಟ್ ಆದಂಗೆ ಆಗುತ್ತೆ ಪ್ಲೀಸ್. ಓಕೆ, ಆ ಟಾಪ್ವರೆಗೂ ಬಂದರೆ ಸಾಕು ನನಗೆ, ನೋ ಪ್ರಾಬ್ಲಮ್. ಓಕೆ, ಎಸ್ಟರ್ಡೇ ಏನು ಮಾರ್ಕೆಟು ಹೈನ ಮಾಡಿ ಬಂದಿದೆ. ಸೊ ಅಲ್ಲಿಗೆ ಬಂದರೆ ಸಾಕು. ಕ್ಯಾಪ್ಟನ್ ಓಪನ್ ಆಗಿತ್ತು, ತುಂಬ ಹೆಲ್ದಿ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಯಿತು. ಅದಾದಮೇಲೆ ನಾನು 1 ಮಿನಿಟಲ್ಲಿ ನಿಫ್ಟಿನಲ್ಲಿ ನೋಡ್ಬೋದು ಈಗ. ಓಕೆ, ಆಲ್ಮೋಸ್ಟ್ 88 ಪಾಯಿಂಟ್ಸ್ ಬಂದಿದೆ. ಓಕೆ, ಬಟ್ ಪ್ರೀಮಿಯಮಲ್ಲಿ ಮೂಮೆಂಟ್ ಆಗ್ತಿಲ್ಲ. ಜಸ್ಟ್ ಈಗ ಪ್ರೀಮಿಯಮಲ್ಲಿ ಮೂಮೆಂಟ್ ಆಗ್ತಿದೆ. ಓಕೆ,
3000 2000 3000 2000 ಈ ಥರ ಪ್ರಾಫಿಟ್ ಲಾಸ್ ನಡೀತಾ ಇದೆ. ಓಕೆ, ಆಲ್ಮೋಸ್ಟ್ 3000 ಪ್ಲಸ್. ಓಕೆ, ನೈಸ್ ಸ್ಪೈಕ್ ಬರ್ತಾ ಇದೆ. ಓಕೆ 4000 1:2ಗೆ ಒಂದು ಲೈನನ್ನು ಡ್ರಾ ಮಾಡ್ಕೋತೀನಿ. ಓಕೆ, 120 ಪಾಯಿಂಟ್ಸ್ ಬಂದರೆ ಸಮ್ ಕ್ವಾಂಟಿಟಿ ಎಕ್ಸಿಟ್ ಆಗೋಣ. ಓಕೆ, ಆಮೇಲೆ ರಿಮೈನಿಂಗ್ ಕ್ವಾಂಟಿಟಿನ ನಾನು 1:3ವರೆಗೂ ಹೋಲ್ಡ್ ಮಾಡ್ತೇನೆ. ಓಕೆ, ವಿಲ್ ಸಿ. ಈಗ 3700 ಬರ್ತಾ ಇದೆ. ಆಲ್ಮೋಸ್ಟ್ ಸ್ಪೈಕಲ್ಲಿ ಅಂದರೆ ಮಾರ್ಕೆಟ್ ಸ್ಲೋ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಸೆನ್ಸೆಕ್ಸು ಪ್ರೀಮಿಯಮು ಮೂಮೆಂಟ್ ಬರೋಲ್ಲ. ಓಕೆ, ತುಂಬ ಹೈ ವಾಲಿಟಿಲಿಟಿ ಇರುತ್ತೆ. ಸಪೋಸ್ ಸ್ಲೋ ಆಗಿ ಹೋಗ್ದರೆ ಸ್ಪೈಕಲ್ಲಿ ಸಡನ್ನಾಗಿ ಹೋಗಬೇಕು. ಸೆನ್ಸೆಕ್ಸು ಇಂಡೆಕ್ಸು ಸಡನ್ನಾಗಿ ಮೇಲ್ಗಡೆ ಮೂಮೆಂಟ್ ಕೊಡಬೇಕು. ಆವಾಗ ಪ್ರೀಮಿಯಮ್ಮು ತುಂಬಾ ಗಾಮ ಬ್ಲಾಸ್ಟ್ ಆಗುತ್ತೆ. ಪ್ರಾಪರಾಗಿ ತುಂಬ ಚೆನ್ನಾಗಿ ಪ್ರೀಮಿಯಮ್ ಬರುತ್ತೆ. ಓಕೆ, ಈಗ ಆಲ್ರೆಡಿ 3900 4000 4500 ಓಕೆ 5000 ಆಲ್ಮೋಸ್ಟ್ 1:1 ಹಿಟ್ ಆಗಿದೆ ಟಾರ್ಗೆಟ್ ಈಗ. ಓಕೆ, ಜಸ್ಟ್ 1:1ಗೆ ನಿಯರ್ ಇದೆ. ಓಕೆ, ಸ್ಪಾಟಲ್ಲೂ ನೋಡ್ಬೋದು ಆಲ್ಮೋಸ್ಟ್ 1:1 ಆರಾಮಾಗಿ ಟಾರ್ಗೆಟ್ ಹಿಟ್ ಆಗ್ತಿದೆ. ಪ್ರೀಮಿಯಮ್ ಕೂಡ 6. ಓಕೆ, 1:1 ಫೈನ್ 7000 1:1 ಟಾರ್ಗೆಟ್ ಬಂತು. ಓಕೆ, ನೋಡೋಣ. ಓಕೆ, 7800 8400 ಓಕೆ, ಟ್ರಯಲ್ ಮಾಡೋಣ ಸ್ವಲ್ಪ ಮತ್ತೆ. ಓಕೆ, ವಾವ್ ನೈಸ್, ಲಾಭ 10,000. ಓಕೆ, ಸಮ್ ಕ್ವಾಂಟಿಟಿ ಐ ವಿಲ್ ಎಕ್ಸಿಟ್ ಹಿಯರ್. ಓಕೆ, ವೇಟ್ 60 ಕ್ವಾಂಟಿಟಿ ಜಸ್ಟ್ ಸ್ಪೈಕ್. ಓಕೆ, ಡನ್ ಗೈಸ್, ನಾನು ಎಕ್ಸಿಟ್ ಆಗಿರ್ತೀನಿ. ಆಲ್ಮೋಸ್ಟ್ 1:2 ಆಸ್ಪಾಸು ನಾನು ಏನು ಮಾಡ್ತೀನಿ ಅಂತಂದರೆ 60 ಕ್ವಾಂಟಿಟಿನ ನಾನು ಎಕ್ಸಿಟ್ ಆಗ್ತೀನಿ. ರಿಮೈನಿಂಗ್ 40 ಕ್ವಾಂಟಿಟಿನ ನಾನು ಅಲ್ಲೇ ಬಿಟ್ಟಿದ್ದೀನಿ. ಓಕೆ, ನೋಡ್ಬೋದು ಆಲ್ಮೋಸ್ಟ್ ಈಗ ತುಂಬ ಚೆನ್ನಾಗಿ ಮೂಮೆಂಟ್ ಬಂತು. 12,000 ಪ್ಲಸ್ ನನಗೆ ಪ್ರಾಫಿಟ್ ತೋರಿಸ್ತಾ ಇದೆ. ಸೊ ರಿಮೈನಿಂಗ್ ಇದೆಯಲ್ಲ, ಸೊ 40 ಲಾಟ್ಸನ್ನು ನಾನು 12,000 ಪ್ಲಸ್ ಇದೆ. ಬಟ್ ಅದನ್ನು 1:1ಗೆ ಟ್ರಯಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಸ್ಪಾಟಲ್ಲಿ ನೋಡ್ಬೋದು ಪ್ರಾಪರಾಗಿ 1:2 ಟಾರ್ಗೆಟ್ ಹಿಟ್ ಆಗಿದೆ. ಓಕೆ, ಸ್ಪಾಟಲ್ಲೂ 384ಗೆ ಎಕ್ಸಿಟ್ ಆಗಿದೆ. ಓಕೆ, ಆಲ್ಮೋಸ್ಟ್ ಈಗ 11,000 ಪ್ಲಸ್ ನನಗೆ ಪ್ರಾಫಿಟನ್ನು ತೋರಿಸ್ತಾ ಇದೆ. ಸೊ ವಿಲ್ ಸಿ, ನೋಡೋಣ. 140 150 ಪಾಯಿಂಟ್ಸ್ವರೆಗೂ ಮೂಮೆಂಟ್ ಬಂತು. ಓಕೆ, ಸೊ ರಿಮೈನಿಂಗ್ ಕ್ವಾಂಟಿಟಿ ನಾನು ಕಾಸ್ಟ್ಗೆ ಟ್ರಯಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಓಕೆ ಫ್ರೆಂಡ್ಸ್, ಈಗ ನೋಡ್ಬೋದು ಆಲ್ಮೋಸ್ಟು ರಿಮೈನಿಂಗ್ ಕ್ವಾಂಟಿಟಿನ ನಾನು ಟ್ರಯಲ್ ಮಾಡ್ತಾ ಇದ್ದೆ 292ಗೆ. ಸೊ ಆಲ್ಮೋಸ್ಟು ತುಂಬ ಚೆನ್ನಾಗಿ ಬಂದಿತ್ತು ಟ್ರೇಡ್, ಬಟ್ ರಿವರ್ಸಲ್ ಆಯಿತು. ಯಾಕಂದರೆ ಮೇಲ್ಗಡೆ ಸಪೋರ್ಟ್ ಇದೆ, ಅದಕ್ಕೋಸ್ಕರ 8000. ಓಕೆ, ನೈಸ್. ಅದು ಕೂಡ ನಮ್ಮದು ಟ್ರೇಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ ಗೆಳೆಯರೆ. ಆಲ್ಮೋಸ್ಟ್ ನನಗೆ ತುಂಬ ಚೆನ್ನಾಗಿ ಬಂತು ಟ್ರೇಡು. ಬಟ್ ಪ್ರಾಫಿಟ್ ಎಷ್ಟು ಬಂದಿದೆ ಅಂತಂದರೆ 7,956, ಆಲ್ಮೋಸ್ಟ್ 5,444 ರುಪೀಸ್ ಇನ್ನೂ ರಿಮೈನಿಂಗ್ ಲಾಸ್ ಇದೆ. ಓಕೆ, ಆಲ್ಮೋಸ್ಟ್ ಲಾಸ್ ರಿಕವರ್ ಆಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.